ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಗೆಣಸಿನ ಪಾಯಸ. ಜಾಸ್ತಿ ಏನು ಗೆಣಸು ಬೇಕಿಲ್ಲ, 4 ಗೆಣಸು ಇದ್ದರೆ ಸಾಕು. ತುಂಬ ರುಚಿಯಾಗಿರುವಂಥ ಪಾಯಸ ರೆಡಿ ಆಗ್ತದೆ. ಅದಕ್ಕೋಸ್ಕರ ನೀವು ನನ್ನ ವಿಡಿಯೋ ಸ್ಕಿಪ್ ಮಾಡ್ಕೊಳ್ದೆ ಕೊನೆವರೆಗೆ ನೋಡಿ. ಕೊನೆಗೆ ಇಷ್ಟವಾಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಥರ ಮಾಡೋದೇ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 4 ಗೆಣಸನ್ನು ತಗೊಂಡಿದ್ದೇನೆ. ಇದು ನೋಡಿ, ಈ ಥರ 4 ಗೆಣಸು ತಗೊಂಡಿದ್ದೇನೆ. ತುಂಬ ಸ್ವೀಟ್ ಉಂಟು ಇದು ಗೆಣಸು, ಕೂಡ ಸಿಹಿ ಉಂಟು, ತುಂಬ ಟೇಸ್ಟಾಗಿ ಕೂಡ ಆಗ್ತದೆ ಇದರ ಪಾಯಸ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ. ಗೆಣಸು ತಿನ್ನದಿದ್ದರೆ ಮಕ್ಕಳು ಈ ಥರ ಮಾಡಿಕೊಟ್ರೆ ಸಾಕು. ಇದಕ್ಕೆ ಒಂದು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ತುಂಡು ಮಾಡಿ ತಗೊಂಡಿದ್ದೇನೆ. ನೋಡಿ, ಈ 4 ಗೆಣಸಿಂದ ಈಗ ಒಂದು ಸಖತ್ತಾಗಿರುವಂತಹ ಪಾಯಸ ಮಾಡಿ ರೆಡಿ ಮಾಡೋಣ. ಇಲ್ಲಿ ತೆಂಗಿನಕಾಯಿಯನ್ನು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೇನೆ. ನೋಡಿ, ತುಂಬ ಈಸಿ ಗೆಣಸಿನ ಪಾಯಸ ಮಾಡಲಿಕ್ಕೆ. ಈಗ ಇಲ್ಲಿ ಗೆಣಸಿನ ಸಿಪ್ಪೆಯನ್ನು ಈ ಥರ ತೆಗೆಯೋಣ. ನೋಡಿ, ಕ್ಲೀನ್ ಮಾಡಿ ಈ ಥರ ಸಿಪ್ಪೆ ತೆಗಿಬೇಕು. ಅಂದರೆ ಇದನ್ನು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣಗೆ ಕಟ್ಟಿಂಗ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕೋಣ. ಇದನ್ನು ಬೇಯಿಸಲಿಕ್ಕೆ ಇರುವುದು. ಬೇಯಿಸಿದರೆ ಬೇಗನೆ ಇದು ಪಾಯಸಕ್ಕೆ ನಮ್ಮ ಗೆಣಸು ರೆಡಿ ಆಗ್ತದೆ. ಅದಕ್ಕೋಸ್ಕರ ನಾನು ಈಸಿಯಾಗಿ ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಈ ಥರ ಬೇಯಿಸಿ ಕಟ್ಟಿಂಗ್ ಮಾಡಿ ತಗೊಳ್ಳೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಾಬಕ್ಕಿ ಕೂಡ ನೆನೆಸಿಡಬೇಕು ಸ್ವಲ್ಪ, ಹಾಗೂ ಈ ಸ್ವಲ್ಪ ಅಕ್ಕಿಯನ್ನು ನೆನೆಸಿಡಬೇಕು. ಈ ಕಡಲೆಬೇಳೆ ಎಲ್ಲ ಹೇಗೆ ಪಾಯಸ ಮಾಡ್ತೇವೆ ಅದೇ ಥರ ಕಡಲೆಬೇಳೆಯದ್ದು ಪಾಯಸ ಬೇಕಾದರೂ ಕೂಡ ನನ್ನ ಚಾನಲಲ್ಲಿ ಉಂಟು, ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಈ ಥರ ಗೆಣಸು ಚೆನ್ನಾಗಿ ಬೇಯ್ದಿದೆ. ನೋಡಿ, ಚೆನ್ನಾಗಿ ಬೇಯ್ದಿದೆ. ಹೀಗೆ ಮಾಡುವಾಗೆಲ್ಲ ಸ್ಮ್ಯಾಶ್ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಲ್ವಾ? ಈ ಥರ ವಿಸಿಲ್ ತೆಗೆದರೆ ತುಂಬ ಈಸಿ ಆಗ್ತದೆ. ಕಟ್ಟಿಂಗ್ ಮಾಡಿ ಸಿಪ್ಪೆ ತೆಗೆದು ಕಟ್ಟಿಂಗ್ ಮಾಡಿ ಒಂದು 3 ಅಂದರೆ ವಿಸಿಲ್ ನಮಗೆ ಎಷ್ಟು ಬೇಯಲಿಕ್ಕೆ ಬೇಕು ಅಷ್ಟು ತೆಗಿಬೇಕು. ಈಗ ಇಲ್ಲಿ ನಾವು ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಹಾಗೂ 3 ಏಲಕ್ಕಿ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಅಂದರೆ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡೋದಿದ್ದರೆ ತೆಂಗಿನಕಾಯಿ ಅದು ಹಾಲು ಆಗ್ತದೆ. ನಾನು ಅದಕ್ಕೆ ಏನು ಮಾಡೋದು, ಇದನ್ನು ಗ್ರೈಂಡ್ ಮಾಡಿಕೊಂಡೇ ಬರೋದು, ರಗಳೆ ಇರೋದಿಲ್ಲ ಅಂತ. ಈಗ ಇಲ್ಲಿ ಸಾಬಕ್ಕಿ ಕೂಡ ಬೇಯ್ತಾ ಉಂಟು. ಸಾಬಕ್ಕಿ ಕೂಡ ಬೇಯಲಿ, ನೆನೆಸಿಟ್ಟಿದ್ರಿಂದ ಬೇಗ ಬೇಯ್ತದೆ. ಇಲ್ಲಿ ನಾವು ಈಗ ಗೆಣಸಿಗೆ ಈ ಬೆಲ್ಲವನ್ನು ಆ್ಯಡ್ ಮಾಡೋಣ. ಸಿಹಿ ಎಷ್ಟು ಬೇಕು ಅದರ ಪ್ರಕಾರ ನೀವು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಕ್ಕರೆ ಇಷ್ಟ ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಸಕ್ಕರೆಯಿಂದ ಏನಾದರೂ ಪ್ರಾಬ್ಲಮ್ ಅಂತ ಆದರೆ ನೀವು ಬೆಲ್ಲ ಯೂಸ್ ಮಾಡಿ, ಒಳ್ಳೆಯದಿರ್ತದೆ ಬೆಲ್ಲ ದೇಹಕ್ಕೂ ಕೂಡ. ಈಗ ಇಲ್ಲಿ ನಾನು ಗ್ರೈಂಡ್ ಮಾಡಿದಂತಹ ತೆಂಗಿನಕಾಯಿ ಹಾಗೂ ಅಕ್ಕಿಯದ್ದು ಈ ಥರ ಹಾಕೋಣ ಎಲ್ಲ. ನೋಡಿ, ಮಿಕ್ಸಿಯದ್ದೆಲ್ಲ ಚೆನ್ನಾಗಿ ನೀರೆಲ್ಲ ಹಾಕಿ ಹಾಕೋಣ. ಇದಕ್ಕೆ ತುಂಬ ಒಳ್ಳೆಯದಿರ್ತದೆ ಫ್ರೆಂಡ್ಸ್. ಇದನ್ನೊಮ್ಮೆ ಮಾಡಿ ಇದೇ ಥರ ನಾನು ಹೇಳಿದ ಥರನೇ ಈ ಥರ ಗೆಣಸು 1-2 ಇದ್ದರೂ ಕೂಡ ನಿಮ್ಮ ಪಾಯಸ ರೆಡಿ ಆಗ್ತದೆ. 4 ಬೇಕಂತ ಇಲ್ಲ. ಒಂದು ತೆಂಗಿನಕಾಯಿ ಹಾಕೋದಾದರೆ 2 ಗೆಣಸು ಹಾಕಿ ಕೂಡ ಮಾಡಬಹುದು. ಈಗ ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ, 1-2 ಕುದಿ ಬಂದರೆ ಸಾಕು. ನೋಡಿ, ದಪ್ಪ ಜಾಸ್ತಿ ಮಾಡಬೇಡಿ, ಗೆಣಸು ಅಲ್ವಾ ತುಂಬ ದಪ್ಪ ಆಗ್ತದೆ ಮತ್ತು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತೆಳುವಾಗಿ ಇಡೋಣ. ಮತ್ತು ಅದು ದಪ್ಪನೇ ಆಗ್ತದೆ. ಫ್ರಿಜ್ಜಲ್ಲೆಲ್ಲ ಇಟ್ಟಾಗ ನಾವು ದಪ್ಪ ಆಗ್ತದೆ, ಅದು ಗಟ್ಟಿ ಮಣ್ಣಿ ಥರ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವೆ ಮಾಡಿಕೊಳ್ಳಿ. ಈಗ ಇಲ್ಲಿ ನಾವು ಬೇಯಿಸಿದಂತಹ ಸಾಬಕ್ಕಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು ಸಾಬಕ್ಕಿ ಸ್ವಲ್ಪ ಅರ್ಧ ಬೇಯಲಿಕ್ಕೆ ಇತ್ತು, ಒಂದು 10% ಬೇಯಲಿಕ್ಕೆ ಬಾಕಿ ಇತ್ತು. 90% ಬೇಯ್ದಿತ್ತು, 10% ಇದರಲ್ಲಿ ಬೇಯಲಿ ಅಂತ ಇದಕ್ಕೆ ಹಾಕಿದ್ದು ನಾನು. ನೋಡಿ, ಈಗ ರೆಡಿಯೇ ಆಯಿತು ಅನ್ಬೋದು. ಸ್ವಲ್ಪ ಒಂದು ಕುದಿ ಬರೋ ತನಕ ಇಡ್ತೇನೆ. ಗೆಣಸು ಎಲ್ಲ ಮಕ್ಕಳಿಗೆ ಎಲ್ಲ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತಾರೆ ಇದಕ್ಕೆ. ಗೆಣಸು ಎಲ್ಲ ತುಂಬ ಒಳ್ಳೆಯದು ಮಕ್ಕಳ ದೇಹಕ್ಕೆ ಎಲ್ಲ, ದೊಡ್ಡವರಾಗಲಿ ಮಕ್ಕಳಾಗಲಿ. ಅದಕ್ಕೋಸ್ಕರ ಗೆಣಸು ತಿನ್ನದವರು ಈ ಥರ ಪಾಯಸ ಮಾಡಿ ತಿನ್ನಿ, ತುಂಬ ಒಳ್ಳೆಯದಿರ್ತದೆ. ಈಗ ಅಲ್ಲಿ ಅಂತೂ ಪಾಯಸ ಅಂತೂ ರೆಡಿ ಆಯಿತು. ಇಲ್ಲಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಅದು ಕೂಡ ತುಪ್ಪದಲ್ಲಿ ಹಾಕಬೇಕು. ತುಪ್ಪದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಒಗ್ಗರಣೆ. ನೀವು ಒಗ್ಗರಣೆ ಹಾಕದೆ ಅದೇ ಥರ ತಿನ್ನೋದಾದರೆ ಆ ಥರನೂ ತಿನ್ನಬಹುದು. ನಾನಿಲ್ಲಿ ಒಗ್ಗರಣೆ ಇನ್ನೂ ಜಾಸ್ತಿ ಸ್ವಲ್ಪ ಟೇಸ್ಟ್ ಹಾಕಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಇದು ತುಪ್ಪದಿಂದ ಒಗ್ಗರಣೆ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ತದೆ, ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಗೋಡಂಬಿ ಹಾಗೂ ಒಣ ದ್ರಾಕ್ಷಿ ಹಾಕಿ ಒಗ್ಗರಣೆ ಇಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಒಣ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಈ ಥರ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ತುಪ್ಪ ಜಾಸ್ತಿ ಬೇಕಂತ ಇಲ್ಲ, 1-2 ಸ್ಪೂನ್ ಇದ್ದರೆ ಸಾಕು. ನೋಡಿ, ಈ ಥರ ಇದನ್ನು ಸ್ವಲ್ಪ ಹೊತ್ತಲ್ಲೇ ಫ್ರೈ ಆಗ್ತದೆ. ಇದು ಜಾಸ್ತಿ ಟೈಮ್ ಬೇಕಂತ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಗೆಣಸಿನ ಪಾಯಸ ಎಷ್ಟು ಈಸಿ ಅಂತ. ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟರವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕೇಳಬಹುದು. ಈಗ ಇದು ಒಗ್ಗರಣೆಯನ್ನು ಇದಕ್ಕೆ ಹಾಕೋಣ. ನೋಡಿ,
ರೆಡಿ ಆಯ್ತಲ್ವ ಗೆಣಸಿನ ಪಾಯಸ. ಎಷ್ಟು ಕಷ್ಟ ಉಂಟಾ, ನೀವೇ ನೋಡಿದ್ರಲ್ಲ. ತುಂಬ ಈಸಿಯಾಗಿ ರೆಡಿಯಾಗಿದೆ. ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ. ನಾನಿನ್ನು ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆ ರೆಸಿಪಿಯೊಟ್ಟಿಗೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.